Hello, my dear family, friends. ಎಲ್ಲರೂ ಹೇಗಿದ್ದೀರಾ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಅಗೇನ್ ಐ ಕೇಮ್ ಫಾರ್ ದ ವಿಡಿಯೋ. ಲಾಸ್ಟ್ ವಿಡಿಯೋಲಿ ನಾನು ನಿಮ್ಗೆ ಹೇಳಿದ್ದೆ ಡೀಟೇಲ್ ಆಗಿ ನಾನು ELI ಸ್ಕೀಮ್ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿ. ಸೊ ಆ ವಿಡಿಯೋ ಕಂಟಿನ್ಯೂಷನ್ನೇ ಇವಾಗ ನಾನು ಈ ವಿಡಿಯೋಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಆ್ಯಂಡ್ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ, ಆವಾಗ ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಗಿ ಟೆಕ್ ಕನ್ನಡ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು EPFO ಕಡೆಯಿಂದ ನಮಗೆ ಸರ್ಕ್ಯುಲರ್ ಬಂದಿದೆ. ಸೊ ಅದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡಿ ಇನ್ಫಾರ್ಮ್ ಮಾಡೋಣ ಅಂತ ಹೇಳಿ ಇದನ್ನ ನಾನು ತೋರಿಸ್ತಾ ಇದ್ದೀನಿ. ಇದು ಬಂದು ದ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಇದೆ. ಇಲ್ಲಿ ನೀವು ನೋಡಿ, ಫಸ್ಟು ನಿಮ್ಮ ಆಧಾರ್ ಆ್ಯಂಡ್ ಬ್ಯಾಂಕ್ ಲಿಂಕ್ ಆಗಿರ್ಬೇಕು ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಸೊ ಯಾವ ಥರ ಆಕ್ಟಿವೇಶನ್ ಲಿಂಕಿಂಗ್ ಅನ್ನೋ ಪ್ರಾಸೆಸ್ನಾನು ಅವ್ರು ಇಲ್ಲಿ ನಿಮಗೆ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆನೂ ನಾನು ನಿಮಗೆ ಸ್ವಲ್ಪ ಮಾಹಿತಿ ತಿಳಿಸ್ತೀನಿ. ಆ್ಯಂಡ್ ಹೆಂಗ್ ನೀವು ಪೋರ್ಟಲ್ಗೆ ಹೋಗಿ ಆಕ್ಟಿವೇಟ್ ಮಾಡೋದು ಅನ್ನೋದು ಕೂಡ ನಾನು ಒಂದ್ಸರಿ ಕೊಡ್ತೀನಿ ನಿಮಗೆ. ಇಲ್ಲಿ ನಿಮಗೆ ಸ್ಟೆಪ್ ಟು ಆಕ್ಟಿವೇಟ್ UNA ಅಂತ ಇದೆ ನೋಡಿ. ಇಲ್ಲಿ ನಿಮಗೆ ಸಿಕ್ಸ್ ಸ್ಟೆಪ್ಸ್ ಕೊಟ್ಟಿದ್ದಾರೆ. ನೀಟಾಗಿ ನೀವು ಒಂದೊಂದೇ ನೋಡ್ಕೊಂಡು ಮಾಡಿ. ನಿಮಗೆ ಗೊತ್ತಾಗ್ಲಿಲ್ಲ, ಇಲ್ಲಿ ಕೊಟ್ಟಿರೋದು ನನಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇವನ್ ನಾನು ನಿಮಗೆ ಸಿಸ್ಟಮಲ್ಲಿ ಮಾಡಿ ಕೂಡ ತೋರಿಸ್ತೀನಿ. ಸೊ ಅದನ್ನ ನೋಡಿ ನೀವು ಅದನ್ನ ನೋಡ್ಕೊಂಡು ಕೂಡ ನೀವು ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ನೋಡಿ 6 ಪಾಯಿಂಟ್ಸ್ ಇದೆ. ಸೊ ನಾನು ಯಾವ ತರ ಸಿಸ್ಟಮ್ ಇಂದ ಮಾಡೋದು ಅಂತ ಹೇಳಿ ನಿಮ್ಗೆ ಇವಾಗ ಮಾಹಿತಿ ತಿಳಿಸ್ತೀನಿ. ಸೊ ಇದೇ ಅದು ಮೆಂಬರ್ ಪೋರ್ಟಲ್ ಪೇಜ್. ಸೊ ಈ ಪೇಜ್ ಹೆಂಗ್ ಹೋಗ್ಬೇಕಂದ್ರೆ ಗೂಗಲ್ ಕ್ರೋಮ್ಗೆ ಹೋಗಿ ಜಸ್ಟ್ ಮೆಂಬರ್ ಪೋರ್ಟಲ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ಅಲ್ಲಿ ಕೆಳಗಡೆ ಮೆಂಬರ್ ಪೋರ್ಟಲ್ ಇರುತ್ತೆ. ಅದು ಮೆಂಬರ್ ID ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಈ ಪೇಜಿಗೆ ಡೈರೆಕ್ಟ್ ಆಗ್ತೀರಾ. ಸೊ ನಾನು ಡೈರೆಕ್ಟ್ ಆಗಿ ಈ ಪೇಜ್ ಇಂದ ತೋರಿಸ್ತಾ ಇದ್ದೀನಿ. ವಿಡಿಯೋನು ಸಪರೇಟ್ ಆಗಿ ಆಕ್ಟಿವೇಟ್ ಮಾಡೋ ವಿಡಿಯೋನು ಇದೆ, ನೋಡ್ಕೊಂಡು ಮಾಡಿ. ಸೊ ದಟ್ ನಿಮ್ಗೆ ಈಸಿ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಈ ಪೇಜ್ ಅಲ್ಲಿ ಸ್ಕ್ರಾಲ್ ಡೌನ್ ಅಲ್ಲಿ ನಿಮ್ಗೆ ಇಲ್ಲಿ ಆಕ್ಟಿವೇಟ್ UNA ಅಂತ ಇದೆ ನೋಡಿ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಲಿಂಕ್, ಅದು ಇಂಪಾರ್ಟೆಂಟ್ ಲಿಂಕ್ಸ್ ಅಲ್ಲಿ ಸೆಕೆಂಡ್ ಲಿಂಕ್. ಸೊ ಅದನ್ನ ನೀವು ಕ್ಲಿಕ್ ಮಾಡಿದಾಗ ನೀಟಾಗಿ ನೀವು ಈ ಪೇಜಿಗೆ ಬರ್ತೀರಾ. ಇಲ್ಲಿ ನೋಡಿ, ಇದೇ ನಿಮ್ಗೆ UNA ಆಕ್ಟಿವೇಟ್ ಮಾಡೋ ಪೇಜ್. ಸೊ ಫಸ್ಟ್ ಅಲ್ಲಿ ನಿಮಗೆ UAN ಕೇಳುತ್ತೆ, ಅಲ್ಲಿ ನೀವು ನೀಟಾಗಿ ನಿಮ್ UAN ನಂಬರ್ ಹಾಕಿ. ಸೆಕೆಂಡ್ ಮೆಂಬರ್ ID ಅದೇನ್ ಬೇಕಾಗಿಲ್ಲ. ಥರ್ಡ್ ನೋಡಿ, ಆಧಾರ್ ಕಾರ್ಡ್ ನಂಬರು, ನೀಟಾಗಿ ಆಧಾರ್ ಕಾರ್ಡ್ ನಂಬರ್ ಹಾಕಿ. ನೆಕ್ಸ್ಟ್ ಬಂದು ನಿಮ್ಮ ಹೆಸರು, ಆಸ್ ಪರ್ ಆಧಾರ್ ನಿಮ್ಮ ಹೆಸರು ಹಾಕಿ. ಅಂಡ್ ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ಅದನ್ನು ಆಸ್ ಪರ್ ಆಧಾರೇ ಇರಬೇಕು. ದೆನ್ ಯೋರ್ ಮೊಬೈಲ್ ನಂಬರ್, ಅದನ್ನು ಆಧಾರ್ ಆಸ್ ಪರ್ ಲಿಂಕ್ಡ್ ಮೊಬೈಲ್ ನಂಬರ್ ನೀವೆಲ್ಲ ಹಾಕ್ಬೇಕು. ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಹಾಕ್ಬೇಕು. ದೆನ್ ಕ್ಯಾಪ್ಚಾ ಕೋಡ್. ಸೊ ಅಲ್ಲಿರೋ ಕ್ಯಾಪ್ಚಾನ ನೀಟಾಗಿ ಮಿಸ್ಟೇಕ್ ಇಲ್ಲದೆ ಹಾಕಿ. ಇಲ್ಲೊಂದು ಚಿಕ್ಕ ಡೈಲಾಗ್ ಬಾಕ್ಸ್ ನ ಕ್ಲಿಕ್ ಮಾಡಿ ಗೆಟ್ ಆಥರೈಸೇಷನ್ ಪಿನ್ಗೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು OTP ಬರುತ್ತೆ. ಆ OTP ಇಲ್ಲಿ ಹಾಕಿದ ತಕ್ಷಣ ಸಬ್ಮಿಟ್ ಕೊಟ್ಟಾಗ ನಿಮ್ಗೆ ಇಲ್ಲಿ ಮೇಲೆ ಬಂದು ಆಕ್ಟಿವೇಶನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಅಷ್ಟೇ ರೀ ಆಕ್ಟಿವೇಶನ್. ಓಕೆ, ಕೂಡ್ಲೆ ನಾವು ಸರ್ಕ್ಯುಲರ್ ಪೇಜಿಗೆ ಬರೋಣ. ಅಲ್ಲಿ ನೋಡಿ, ನಿಮ್ಗೆ ಕೆಳಗಡೆ ಲಿಂಕಿಂಗ್ ಆಧಾರ್ ವಿತ್ ಬ್ಯಾಂಕ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಅದನ್ನ ಯಾವ ತರ ಲಿಂಕ್ ಮಾಡ್ಬೇಕಂತ ಇಲ್ಲಿ ಕೆಳಗಡೆ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ವಿಸಿಟ್ ಯೋರ್ ಬ್ಯಾಂಕ್ ಬ್ರಾಂಚ್ ಅಂದ್ರೆ ಬ್ರಾಂಚ್ ನ ನೀವು ವಿಸಿಟ್ ಮಾಡಿ, ಇಲ್ಲ ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಕೂಡ ನೀವು ಮಾಡ್ಬೋದು ಅಂತೇಳಿ ಅವರು ನಿಮ್ಗೆ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಬಂದು ELI ಸ್ಕೀಮ್ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ಸೊ ಇದರಲ್ಲಿ ABC ಅಂತ ತ್ರೀ ಪಾಯಿಂಟ್ಸ್ ಇದೆ. ಸೊ ಈ 3 ಪಾಯಿಂಟ್ಸ್ ಬಗ್ಗೆನೆ ನಾವು ಇವಾಗ ಡಿಸ್ಕಸ್ ಮಾಡೋಣ. ಅಂತೂ ನಾವು ಮೇನ್ ಪಿಕ್ಚರ್ ಬಂದ್ರಿ. ಸೊ ಇದೇ ELI ಸ್ಕೀಮ್ ಬೆನಿಫಿಟ್ಸ್. ಸ್ಕೀಮ್ A, ಸ್ಕೀಮ್ B, ಸ್ಕೀಮ್ C. ಸೊ ಸ್ಕೀಮ್ A, first time employees registered with EPFO receives a 1-month wages up to 15,000 in 3 installments. ಅಂದ್ರೆ ಫಸ್ಟ್ ಟೈಮ್ ಎಂಪ್ಲಾಯರ್ಸ್ ಅಂದ್ರೆ ಲೈಕ್ ನ್ಯೂ ಕಮರ್ಸ್ ವಿತೌಟ್ UAN ಇದ್ದವರು, ಅವರಿಗೆ ಈ 15,000 ಕೊಡ್ಲಾಗ್ತಾ ಇದೆ ಆಸ್ ಎ ಇನ್ಸೆಂಟಿವ್ ಫ್ರಮ್ ಗವರ್ಮೆಂಟ್ ಸೈಡ್. ಸೊ ಅವರು ಲೈಕ್ 2024 ಏಪ್ರಿಲ್ ಇಂದ ಇದು ಇಂಟ್ರೊಡ್ಯೂಸ್ ಆಗಿದೆ. ಸೊ ಅವಾಗ್ಲಿಂದ ಜಾಯಿನ್ ಆಗಿರೋ ಎಲ್ಲಾ ನ್ಯೂ ಕಮರ್ಸಿಗೂ ಈ ಅಮೌಂಟ್ ಕೊಡ್ಲಾಗ್ತಾ ಇದೆ. ಅಂಡ್ ಎಲಿಜಿಬಿಲಿಟಿಯಲ್ಲಿ ಅವರು ಆಧಾರ್ ಬಂದು ಬ್ಯಾಂಕ್ ಲಿಂಕ್ ಆಗಿರ್ಬೇಕು, ಪ್ಲಸ್
ಅವ್ರು ಬಂದು ಲೈಕ್ 1 lakh ಸ್ಯಾಲ್ರಿ ಇರಬಾರ್ದು, ಅವ್ರದ್ದು ಸ್ಯಾಲ್ರಿ ಬಿಲೋ 1 lakh ಸ್ಯಾಲ್ರಿ ಇರಬೇಕು. ಸೊ 2 ವಿಷಯ, ಈ 2 ಕ್ರೈಟೀರಿಯಾದಲ್ಲಿ ಅವ್ರು ಫಿಲ್ ಆದ್ರೆ ದೇ ಆರ್ ಎಲಿಜಿಬಲ್ ಫಾರ್ ದ 15,000. ಆದ್ರೆ ಅವ್ರು ಬಂದು ನ್ಯೂ ಕಮರ್ ಆಗಿರ್ಬೇಕು, ಅವ್ರಿಗೆ ಯಾವುದೇ ಆದ UNA ನಂಬರ್ ಇರಬಾರ್ದು. ಸೊ 2024 ಅಲ್ಲಿ ಏಪ್ರಿಲ್ ಅಲ್ಲೇ ಅವ್ರಿಗೆ ನ್ಯೂ ಕ್ರಿಯೇಷನ್ ಆಗಿದ್ರೆ ಅವಾಗ ಅವರು 15,000ಗೆ ಎಲಿಜಿಬಲ್ ಆಗ್ತಾರೆ. ಸೊ ಐ ಹೋಪ್ ನಿಮ್ಗೆ ಸ್ಕೀಮ್ ಡೀಟೇಲ್ ಆಗಿ ಅರ್ಥ ಆಯ್ತು ಅನ್ಕೊಂತೀನಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಅಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ನಾನು ಆಡ್ ಮಾಡ್ತಾ ಇದ್ದೀನಿ. ಅವ್ರಿಗೆ 15,000 ಬಂದು 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾ ಇದ್ದಾರೆ ಗವರ್ಮೆಂಟ್ ಕಡೆಯಿಂದ. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಸಿಗ್ಬೇಕಂದ್ರೆ ಅವ್ರಿಗೆ ಆಧಾರ್ ಕಾರ್ಡ್ ಲಿಂಕ್ಡ್ ಬ್ಯಾಂಕ್ ಅಕೌಂಟ್ ಇರಬೇಕು. ಸೊ ಅವಾಗ ಅವ್ರಿಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬಂದು ಕ್ರೆಡಿಟ್ ಆಗತ್ತೆ, ಅದು ಲಿಂಕ್ಡ್ ಬ್ಯಾಂಕ್ಗೆ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕ್ರೆಡಿಟ್ ಆಗ್ಬೇಕಂದ್ರೆ ಅವರು ಒಂದು ಕ್ರೈಟೀರಿಯಾನ ಕ್ರಾಸ್ ಮಾಡಬೇಕು. ಅಂದ್ರೆ ಫಿನಾನ್ಷಿಯಲ್ ಲಿಟ್ರಸಿ ಅಂತ ಹೇಳಿ ಒಂದು ಕೋರ್ಸ್ ಇದೆ, ಆ ಕೋರ್ಸ್ನ ಅವರು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಅವರು ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಸೊ ಅದು ಕೋರ್ಸ್ ಬಗ್ಗೆ ಇನ್ನೂ ಮಾಹಿತಿ ಕೊಟ್ಟಿಲ್ಲ, ಕೊಟ್ಮೇಲೆ ನಾನು ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಆಕ್ಚುಲಿ ಅವ್ರ ಫಿನಾನ್ಷಿಯಲ್ ಲಿಟ್ರಸಿ ಕೋರ್ಸ್ ಮುಗಿಸ್ಮೇಲೆ ಸೆಕೆಂಡ್ ಅಂಡ್ ಥರ್ಡ್ ಕೊಡ್ಲಾಗ್ತಾ ಇದೆ. ಸೊ ಇಲ್ಲಿವರೆಗೂ ಅಷ್ಟು ಅಪ್ಡೇಟ್ ಕೊಟ್ಟಿದ್ದಾರೆ ನಮ್ಗೆ. ಸೊ ಇದು ಕೊಟ್ಟಿದ ತಕ್ಷಣ ಅವ್ರಿಗೆ 15,000 ಇನ್ಸ್ಟಾಲ್ಮೆಂಟ್ ಸಿಗುತ್ತೆ. ಅಂಡ್ 1 year ಅವರು ವರ್ಕ್ ಮಾಡಿರ್ಲೇಬೇಕು, 12 months ಖಂಡಿತ ವರ್ಕ್ ಮಾಡಿರ್ಬೇಕು. ಸೊ ಅಷ್ಟೇ ಎ ಸ್ಕೀಮ್ ಇಂದ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಇವಾಗ ನಾವು ಬಿ ಸ್ಕೀಮ್ ಬಗ್ಗೆ ನೋಡೋಣ. Scheme B, incentives for job creations in manufacturing benefiting both employees and employers based on EPFO contribution during the first 4 years of employment. ಹಂಗಂದ್ರೆ ಇದು ಈ ಸ್ಕೀಮ್ ಬಿ ಬಂದು ಇವನ್ ಬೋತ್ ಎಂಪ್ಲಾಯೀಸ್ ಅಂಡ್ ಎಂಪ್ಲಾಯರ್ಸ್ಗೆ ಬೆನಿಫಿಟ್ ಆಗ್ತಾ ಇದೆ ಅಂತ ಹೇಳಿ ಅವ್ರಿಲ್ಲಿ ಡೀಟೇಲ್ ಆಗಿ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಅದು ಯಾವ ತರ ಬೆನಿಫಿಟ್ ಆಗ್ತಾ ಇದೆ ಅಂತ ಹೇಳಿ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಎಂಪ್ಲಾಯೀಸ್ಗೂ ಶೇರ್ ಕಟ್ ಮಾಡ್ತಾ ಇದ್ದಾರೆ, ಎಂಪ್ಲಾಯರ್ಸ್ಗೂ ಕಟ್ ಆಗತ್ತಲ್ವಾ. ಸೊ ಆ ಎಂಪ್ಲಾಯೀಸ್ ಅಂಡ್ ಎಂಪ್ಲಾಯರ್ ಶೇರ್ ಗೌರ್ಮೆಂಟ್ ಕಡೆಯಿಂದ ಇಬ್ರಿಗೂ ಕೊಡಲಾಗ್ತಾ ಇದೆ ಅನ್ನೋದೇ ಅವ್ರು ಇಲ್ಲಿ ಕೊಟ್ಟಿರೋದು ನಿಮಗೆ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಅವರು 4 years ಸರ್ವಿಸ್ ಆಗಿರ್ಲೇಬೇಕು, ಅವಾಗ ಅವ್ರಿಗೆ ಈ ಇನ್ಸೆಂಟಿವ್ ಸಿಗಲಾಗ್ತಾ ಇದೆ. ಸೊ ಇದಕ್ಕೂ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ಸೊ ಅದೇನಂತೇಳಿ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿಯಲ್ಲಿ 100 ಎಂಪ್ಲಾಯೀಸ್ ಇದ್ರೆ ಅಟ್ಲೀಸ್ಟ್ ಲೈಕ್ 50 ಎಂಪ್ಲಾಯೀಸ್ ಆದ್ರೂ ನ್ಯೂ ಕ್ರಿಯೇಷನ್ ಆಗಿರ್ಬೇಕು. ಸೊ ಆವಾಗ ಮಾತ್ರ ಆ 50 ಎಂಪ್ಲಾಯೀಸ್ಗೆ ವಾಟ್ ಎವರ್ ದ ಡಿಡಕ್ಷನ್ ಆಫ್ PF ಇರಲಿ ಅವ್ರ ಎಂಪ್ಲಾಯರ್ ಶೇರ್ ಇರಲಿ, ಅದು ಇನ್ ರಿಟರ್ನ್ ಅವ್ರಿಗೆ ರಿಎಂಬರ್ಸ್ಮೆಂಟ್ ಆಗಿ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ. ಸೊ ಇನ್ ಕೇಸ್ ಅವ್ರ ಕೈಯಲ್ಲಿ 50 ಅಟ್ಲೀಸ್ಟ್ ನ್ಯೂ ಕ್ರಿಯೇಷನ್ ಆಗ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರು 25%, ದಟ್ ಮೀನ್ಸ್ 25 ಎಂಪ್ಲಾಯೀಸ್ ಆದ್ರೂ ಅವರು ನ್ಯೂ ಆಗಿ ಕ್ರಿಯೇಷನ್ ಮಾಡಿದ್ರೆ ಅವ್ರಿಗೆ ಆ 25 ಎಂಪ್ಲಾಯೀಸ್ದು ವಾಟ್ ಎವರ್ ಶೇರ್ಸ್, ಎಂಪ್ಲಾಯಿ ಶೇರ್ ಆಗಲಿ ಎಂಪ್ಲಾಯರ್ ಶೇರ್ ಆಗಲಿ ಇಬ್ರಿಗೂ ರಿಎಂಬರ್ಸ್ಮೆಂಟ್ ಆಗುತ್ತೆ. ಸೊ ಇದರಲ್ಲಿ ಎಂಪ್ಲಾಯೀಸ್ ಪ್ಲಸ್ ಎಂಪ್ಲಾಯರ್ಸ್ ಇಬ್ರಿಗೂ ಬೆನಿಫಿಟ್ ಆಗ್ತಾ ಇದೆ ಅಂತೇಳಿ ಈ ಸ್ಕೀಮ್ ಬಿ ನಮಗೆ ಹೇಳ್ತಾ ಇದೆ. ಅಂಡ್ ಹೋಪ್ಫುಲಿ ಈ ಸ್ಕೀಮ್ ಹೇಗೆ ಮಾಡಿದ್ದಾರೆ ಫ್ರಮ್ ದ ಗವರ್ಮೆಂಟ್ ಸೈಡ್ ಅಂದ್ರೆ ಕೆಲಸ ಎಷ್ಟೋ ಜನಕ್ಕೆ ಇಲ್ಲ. ಸೊ ಈ ಮೂಲಕವಾಗಿ ತುಂಬಾ ಜನಕ್ಕೆ ಕೆಲಸ ಸಿಗತ್ತೆ. ಅಂಡ್ ಈವನ್ ಎಂಪ್ಲಾಯರ್ಸ್ಗೆ ರಿಟೇನ್ಶಿಪ್ ಇರುತ್ತೆ, ಅಟ್ರೇಷನ್ ಲೆವೆಲ್ ಕಮ್ಮಿ ಆಗುತ್ತೆ ಅಂತೇಳಿ ಗೌರ್ಮೆಂಟ್ ಕಡೆಯಿಂದ ಈ ತರ ಒಂದು ಸೂಪರ್ಬಾದ ಸ್ಕೀಮ್ ಕೊಟ್ಟಿದ್ದಾರೆ. ಸೊ ಇದು ಆದಷ್ಟು ನೀವು ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ತಿಳಿಸಿ. ಓಕೆ, ಸೊ ಐ ಹೋಪ್ ನಿಮಗೆ ಸ್ಕೀಮ್ ಬಿ ಅರ್ಥ ಆಯ್ತು ಅಂತ. ಸೊ ಕ್ವಿಕ್ಲಿ ವಿಲ್ ಗೋ ಫಾರ್ ದ ಸ್ಕೀಮ್ ಸಿ. Supports to the employees by reimbursing up to 3,000 per month for 2 years towards their EPFO contribution for each additional employee with a salary of up to 1 lakh per month. So ಸ್ಕೀಮ್ ಸಿ ಏನ್ ಹೇಳ್ತಾ ಇದೆ ಅಂದ್ರೆ ಸಪೋರ್ಟ್ ಟು ದ ಎಂಪ್ಲಾಯರ್ಸ್, ಅಂದ್ರೆ ಅದು ಎಂಪ್ಲಾಯರ್ಸ್ಗೆ ಸಪೋರ್ಟ್ ಆಗಿದೆ. ಸೊ ಎಂಪ್ಲಾಯರ್ಸ್ಗೆ ಗವರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಅಂದ್ರೆ ಸೇಮ್ ರಿಎಂಬರ್ಸ್ಮೆಂಟ್
ವಾಟ್ ಎವರ್ ಎಂಪ್ಲಾಯರ್ ಬಂದು ಯಾವುದು ಅವ್ರ ಕಡೆಯಿಂದ ಏನು ಶೇರ್ ಕೊಡ್ತಾ ಇದ್ದಾರೋ ಎಂಪ್ಲಾಯೀಸ್ಗೆ, ಸೊ ಆ ಶೇರ್ನ ರಿಎಂಬರ್ಸ್ಮೆಂಟ್ ಗೌರ್ಮೆಂಟ್ ಕಡೆಯಿಂದ ಎಂಪ್ಲಾಯರ್ಗೆ ಕೊಡ್ತಾ ಇದ್ದಾರೆ. ಸೊ ಅದನ್ನೇ ಸಪೋರ್ಟ್ ಟು ದ ಎಂಪ್ಲಾಯರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಅಪ್ ಟು 3,000 ಕೊಡ್ತಾ ಇದ್ದಾರೆ. ಓಕೆ, ಸೊ ಇದಕ್ಕೂ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ಸೊ ಅದೇನಂತ ನಾವು ತಿಳಿಸ್ತೀನಿ ಬನ್ನಿ. ಸೊ ಇಲ್ಲಿ ನೋಡಿ, ನ್ಯೂ ಜಾಯ್ನರ್ಸ್ ಹೂ ಆರ್ ಆಲ್ ಜಾಯಿನ್ಡ್ ಇನ್ 2024 ಏಪ್ರಿಲ್. ಸೊ ಅಲ್ಲಿಂದ ಜಾಯಿನ್ ಆಗಿರೋರ್ದು ಮಾತ್ರ ವಾಟ್ ಎವರ್ ಡಿಡಕ್ಷನ್ಸ್ ಎಂಪ್ಲಾಯರ್ ಕಡೆಯಿಂದ ಆಗ್ತಾ ಇದೆಯೋ ಅದನ್ನ ರಿಎಂಬರ್ಸ್ಮೆಂಟ್ ಆಗತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಬಿಗ್ ಸ್ಕೇಲ್ ಇಂಡಸ್ಟ್ರೀಸು ಇರ್ತಾರೆ. ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಕ್ವಾರ್ಟರ್ಲಿನ, ಮಂತ್ಲಿನ, ಇಯರ್ಲಿನ ಹೆಂಗೆ ಯಾವ ಥರ ಪೇಮೆಂಟ್ ಮೋಡ್ ಕೊಡ್ತಾರೆ ಅಂತೇಳಿ ಇನ್ನೂ ಅನೌನ್ಸ್ ಆಗಿಲ್ಲ. ಬಟ್ ಸಮ್ ಹೌ ರಿಎಂಬರ್ಸ್ಮೆಂಟ್ ಕೊಡ್ತಾ ಇದ್ದಾರೆ. ಅದು ಅನೌನ್ಸ್ ಆಗಿದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಬಿಗ್ ಸೆಕ್ಟರ್ ಲೈಕ್ 1,000 ಪೀಪಲ್ ಹೈಯರ್ ಮಾಡೋದು ವಿತ್ ಇನ್ ಅ ಇಯರ್, ಆ ಥರ ಬಿಗ್ ಸೆಕ್ಟರ್ಸ್ ಅಲ್ಲಿ ಅವರು ಕ್ವಾರ್ಟರ್ಲಿ ರಿಎಂಬರ್ಸ್ಮೆಂಟ್ ಪೇಮೆಂಟ್ ಮಾಡ್ತಾರೆ ಅಂತೇಳಿ ಅನೌನ್ಸ್ಮೆಂಟ್ ಆಗಿದೆ. ಓಕೆ, ಸೊ ಇದಕ್ಕೂ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ಏನಂದ್ರೆ ಫಾರ್ ಎಕ್ಸಾಂಪಲ್ ಇದು ಏಪ್ರಿಲ್ ಇಂದ ಈ ಸರ್ಕ್ಯುಲರ್ ಸ್ಟಾರ್ಟ್ ಆಗಿದೆ ಅನ್ಕೊಳ್ಳೋದೇನಿಲ್ಲ. ಏಪ್ರಿಲ್ 24 ಇಂದಾನೇ ಸ್ಟಾರ್ಟ್ ಆಗಿದೆ 2024. ಸೊ ಅಲ್ಲಿಂದ ನೋಡಿದ್ರೆ ಮಾರ್ಚ್ ನಾವು ಬೇಸ್ ಇಟ್ಕೊಳ್ಳೋಣ. ಸೊ ಅಲ್ಲಿಂದ ನಮಗೆ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ 50 ಸ್ಟಾಫ್ಸ್ ಇದ್ದಾರೆ ಅಂದ್ರೆ ಅದರಲ್ಲಿ ಅಟ್ಲೀಸ್ಟ್ 2 ಸ್ಟಾಫ್ ನ್ಯೂ ಜಾಯ್ನೀಸ್ ಆಗಿರ್ಬೇಕು. ಆ 2 ಸ್ಟಾಫಿಗೆ ರಿಎಂಬರ್ಸ್ಮೆಂಟ್ ಕೊಡ್ತಾರೆ. ಅರ್ಥ ಆಯ್ತಲ್ಲ? ಇನ್ ಕೇಸ್ 50+ ಸ್ಟಾಫ್ ಇದ್ದಾರೆ ಅಂದ್ರೆ ಅಟ್ಲೀಸ್ಟ್ ಒಂದು 5 ಸ್ಟಾಫ್ ನ್ಯೂ ಎಂಪ್ಲಾಯೀಸ್ ಆಗಿರ್ಬೇಕು, ನ್ಯೂ ಕ್ರಿಯೇಷನ್ ಆಗಿರ್ಬೇಕು. ಸೊ ದಟ್ ಆ 5 ಎಂಪ್ಲಾಯೀಸ್ ಆದ ವಾಟ್ ಎವರ್ ಎಂಪ್ಲಾಯರ್ ಶೇರ್ ಇದೆಯೋ ಅದನ್ನ ಗೌರ್ಮೆಂಟ್ ಕಡೆಯಿಂದ ರಿಎಂಬರ್ಸ್ಮೆಂಟ್ ಮಾಡ್ತಾರೆ. ಸೊ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗಿರ್ಬೇಕು. ಇದು ಪೂರ್ತಿ ಎಂಪ್ಲಾಯರ್ಗೆ ಸಪೋರ್ಟ್. ಇದು ಅದೇ ಇವಾಗ ಲೈಕ್ 1 year ಅಲ್ಲಿ 1,000+ ರೆಕ್ರೂಟ್ ಮಾಡೋರು ಇರ್ತಾರೆ ಬಿಗ್ ಸೆಕ್ಟಾರ್ಸ್ ಅಲ್ಲಿ. ಸೊ ಆ ಥರ ಫಾರ್ ಎಕ್ಸಾಂಪಲ್ 1 year ಅಲ್ಲಿ 1,000 ಎಂಪ್ಲಾಯೀಸ್ನ ಅವರು ನ್ಯೂಲಿ ಜಾಯಿನ್ ಆಗಿದ್ದಾರೆ, ನ್ಯೂ ಕ್ರಿಯೇಷನ್ ಆಗಿದೆ ಅಂದ್ರೆ ಆ 1,000 ಎಂಪ್ಲಾಯೀಸ್ದು ವಾಟ್ ಎವರ್ ದ ಎಂಪ್ಲಾಯರ್ ಶೇರ್ ಇದೆನಾ ಅದನ್ನ ರಿಎಂಬರ್ಸ್ಮೆಂಟ್ ಮಾಡ್ತಾರೆ. ಸೊ ಅದು ಕ್ಲಿಯರ್ ಆಗಿ ಅವ್ರು ಹೇಳಿದ್ದಾರೆ. ಖಂಡಿತ ಅದೆಲ್ಲ ರಿಎಂಬರ್ಸ್ಮೆಂಟ್ ಅವ್ರಿಗಾಗುತ್ತೆ. ಸೊ ಇದರಿಂದ ಒಂದು ಎಂಪ್ಲಾಯರ್ಸ್ಗೆ ತುಂಬಾ ಬೆನಿಫಿಟ್ ಇದೆ. ಸೊ ಇದೇ ಸ್ಕೀಮ್ ಸಿ ಇಂದ ಇರೋದು. ಸೊ ನಿಮ್ಗೆಲ್ಲರಿಗೂ ಸ್ಕೀಮ್ ಎ, ಸ್ಕೀಮ್ ಬಿ, ಸ್ಕೀಮ್ ಸಿ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ದೀಸ್ ಆರ್ ದ ಬೆನಿಫಿಟ್ಸ್. ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ತಿಳಿಸಿ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ಎನಿ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಿ ನನಗೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಹೋಪ್ ದಿಸ್ ವಿಡಿಯೋ ಇಸ್ ವೆರಿ ಹೆಲ್ಪ್ಫುಲ್. ನಿಮಗೆ ತುಂಬ ಇದು ಯೂಸ್ಫುಲ್ ಆಗಿರುತ್ತೆ ಅನ್ಕೊತೀನಿ ಈ ವಿಡಿಯೋ. ಇದನ್ನ ಆದಷ್ಟು ನೀವೆಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿದೆ, ಆ್ಯಂಡ್ ಕಮೆಂಟ್, ಲೈಕ್, ಬೆಲ್ ಬಟನ್ನ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಾನು ಮಾಡೋ ಎಲ್ಲ ಅಪ್ಡೇಟ್ಸ್ ನಿಮಗೆ ಬರ್ತಾ ಇರುತ್ತೆ. ಆ್ಯಂಡ್ ಮತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರಮ್ ಮ್ಯಾಗಿ ಟೆಕ್ ಕನ್ನಡ.